ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ನಡೀತಾ ಇರುವಂತಹ ಸಭೆ ಇದು. ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್, ಸಚಿವರಾಗಿರುವಂತಹ ರಾಜಣ್ಣ, ಎಚ್ಸಿ ಮಹದೇವಪ್ಪ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಚರ್ಚೆಯನ್ನು ಮಾಡಲಿದ್ದಾರೆ. ಅಂದರೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಪ್ರಮುಖವಾಗಿ BPL ಕಾರ್ಡ್ ವಿಚಾರವಾಗಿ, ಆಮೇಲೆ ಈ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿಯ ವಿಚಾರವಾಗಿ, ಸೊ ಎಲ್ಲದರ ಬಗ್ಗೆ ಬಹಳ ಮುಖ್ಯವಾಗಿ ಈ ಅಧಿವೇಶನ ವಿಚಾರವಾಗಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಆರಂಭ ಆಗಿದೆ. ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಈ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿದ್ದಾರೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ರಾಜಣ್ಣ, ಮಹದೇವಪ್ಪನವರು, ಎಲ್ರಿಗೂ ಕೂಡ ಆಹ್ವಾನ ಇದೆ. ಎಲ್ಲರೂ ಕೂಡ ಮಹತ್ವದ ಸಭೆಯನ್ನು ಮಾಡ್ತಿದ್ದಾರೆ. ಇದ್ದಕ್ಕಿದ್ದಾಗೆ ದಿಢೀರಾಗಿ ಈ ಸಭೆಯನ್ನು ಕರೆದಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಈ ರಾಜ್ಯದಲ್ಲಿ ಆಗ್ತಾ ಇರುವಂಥ ಈ ವಕ್ಫ್ ಮಂಡಳಿಯಿಂದ ಏನು ಸಮಸ್ಯೆ ಇದೆಯಲ್ಲ, ಗೊಂದಲ ಇದೆ, ಅದರ ಬಗ್ಗೆ ಅರಿವು ಮೂಡಿಸೋದಾಗಿರ್ಬೋದು, ರೇಷನ್ ಕಾರ್ಡ್ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಅಂಥೇಳಿ ಆ ಎಲ್ಲದರ ಬಗ್ಗೆ ಚರ್ಚೆ ಆಗತ್ತೆ. ಇನ್ನು ಅಧಿವೇಶನ ವಿಚಾರವಾಗಿ ಎಲ್ಲ ಆಯಾಮದ ಮುಖಾಂತರ ಏನು ಮಾಡಬೇಕು, ಯಾವ ರೀತಿಯಾಗಿ ಈಗ BJPಯಿಂದ ಈಗಾಗಲೇ 3 ತಂಡ ರಚನೆ ಆಗಿದೆ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ. ಅದನ್ನು ಯಾವ ರೀತಿಯಾಗಿ ಎದುರಿಸಬೇಕು ಅನ್ನೋದು, ಅದರ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ದಿಢೀರಾಗಿ ಸಿಎಂ ಸಿದ್ದರಾಮಯ್ಯ ಮಹತ್ವದ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಮಹತ್ವದ ಸಭೆ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ, ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈಗ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಇದು, ಏನೆಲ್ಲ ಚರ್ಚೆ ಆಗಬಹುದು ಅಂತೇಳಿ, ಯಾಕೆ ಇದ್ದಕ್ಕಿದ್ದಾಗೆ ಈ ಒಂದು ಸಭೆ? ಎಂ ಕುಮಾರ್, ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ನಡೆಸಲಾಗಿದೆ. ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಡಾಕ್ಟರ್ ಜಿ ಪರಮೇಶ್ವರ್, ಎಚ್ಸಿ ಮಹದೇವಪ್ಪ, KN ರಾಜಣ್ಣ, ಅದೇ ರೀತಿ ಪ್ರಿಯಾಂಕ ಖರ್ಗೆ, ಸಚಿವರಂತ ದಿನೇಶ್ ಗುಂಡೂರಾವ್ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಜನ ಸಚಿವರು, KH ಮುನಿಯಪ್ಪ ಸೇರಿದಂತೆ ಎಲ್ಲ ಸಚಿವರು ಭಾಗವಹಿಸಿದ್ದಾರೆ. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಿರೋಂಥದ್ದು ರಾಜ್ಯದ ರಾಜಕೀಯ ಬೆಳವಣಿಗೆ ಬಗ್ಗೆ. ವಿಶೇಷವಾಗಿ ಈ ಒಂದು ಎರಡು ಪ್ರಮುಖ ವಿಷಯಗಳು. ಮೊದಲನೇದು ವಕ್ಫ್ ವಿಚಾರ, ಎರಡನೇದಾಗಿ BPL ಕಾರ್ಡ್ ರದ್ದತಿ ವಿಚಾರ, ಮತ್ತು ಮುಂಬರುವ ದಿನಗಳಲ್ಲಿ ಬೆಳಗಾವಿ ಅಧಿವೇಶನಕ್ಕೆ ದಿನಾಂಕ ನಿಗದಿ ಮಾಡುವಂತದ್ದು. ಅದೇ ರೀತಿ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಅವರು 1934 ಇಸ್ವಿಯಲ್ಲಿ ಬೆಳಗಾವಿನಲ್ಲಿ ಅಧಿವೇಶನಕ್ಕೆ ಭಾಗವಹಿಸಿದ್ರು, ಕಾಂಗ್ರೆಸ್ ಅಧಿವೇಶನ. ಆದ ಅಧ್ಯಕ್ಷತೆ ವಹಿಸಿದ ಶತಮಾನೋತ್ಸವ ಕಾರ್ಯಕ್ರಮ ಸಂಬಂಧಪಟ್ಟಂತೆ ಈ ಒಂದು ಪ್ರಮುಖ ಸಭೆಯಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ವಕ್ಫ್ ವಿಚಾರ. ಬಿಜೆಪಿ ನಾಯಕರು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ಲಿಕ್ಕೆ ಮತ್ತು ಜನಜಾಗೃತಿಯನ್ನು ಮೂಡಿಸಲಿಕ್ಕೋಸ್ಕರ ತಂಡಗಳನ್ನ ಮಾಡಿಕೊಂಡು 3 ತಂಡಗಳನ್ನ ಮಾಡಿಕೊಂಡು ರಾಜ್ಯದ ಉದ್ದಗಲಕ್ಕೂ ಅವರು ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಡ್ಯಾಮೇಜ್ ಆಗಿದೆ. ಅದು ಮುಂದುವರೆದ ಭಾಗವಾಗಿ ಇನ್ನಷ್ಟು ಡ್ಯಾಮೇಜ್ ಆಗುವ ಮೂಲಕ ಅಲ್ಪಸಂಖ್ಯಾತ ಸಮುದಾಯದ ವಿರುದ್ಧ ಅಥವಾ ಅಲ್ಪಸಂಖ್ಯಾತ ಸಮುದಾಯದವರು ಹಿಂದೂಗಳ ವಿರುದ್ಧ ಅಥವಾ ಮುಸ್ಲಿಂ ಸಮುದಾಯದವರು ಹಿಂದೂಗಳ ಆಸ್ತಿಯನ್ನ ಕಬಳಿಕೆ ಮಾಡ್ಲಿಕ್ಕೆ ಇರೋದು ಅನ್ನೋ ಒಂದು ಭಾವನೆ ಬರುವ ರೀತಿ ಅಥವಾ ಆವರ್ತನ ಸಂದೇಶವನ್ನು ನೀಡುವ ರೀತಿಯಲ್ಲಿ ಹೋರಾಟವನ್ನು ರೂಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಮುಂದಿನ ತಿಂಗಳಲ್ಲಿ ರಾಜ್ಯಾದ್ಯಂತ ಕೋಮು ಸಂಘರ್ಷವನ್ನ ಕದಡುವ ಅಥವಾ ಕೋಮು ಸಂಘರ್ಷವನ್ನ ಕೆದಕುವಂತ ಸಾಧ್ಯತೆ ಇದೆ. ಹೀಗಾಗಿ ನಾವು ಯಾವ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ಬಿಜೆಪಿಯವರು ನಡೆಸುವಂತ ಹೋರಾಟದಿಂದ ಆಗುವಂತ ಪರಿಣಾಮಗಳ ಬಗ್ಗೆ ಇಂದಿನ ಸಭೆಯಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಅಧಿಕೃತವಾಗಿ ಸಭೆಯನ್ನ ಮಾಡಿ ಆದೇಶವನ್ನು ಮಾಡಿದ್ರು ಸಹ ವಕ್ಫ್ ಪ್ರಾಪರ್ಟಿ ಅಂತ ಆದೇಶವನ್ನ ಮಾಡ್ತಾ ಇರುವಂತದ್ದು, ಪದೇ ನೋಟಿಸ್ ಅನ್ನ ಕೊಡುವಂತ ಪ್ರಕರಣಗಳು ಮತ್ತಷ್ಟು ವರದಿ ಆಗ್ತಾ ಇದೆ. ಹೀಗಾಗಿ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತ ಸಮುದಾಯಗಳ ಓಲೈಕೆ ಮಾಡುವ ಕಾರಣಕ್ಕೋಸ್ಕರನೇ ಹಿಂದೂಗಳ ವಿರೋಧ ಕಟ್ಕೊಂಡು ಹಿಂದೂಗಳ ಮಠಗಳಿರ್ಬೋದು, ದೇವಸ್ಥಾನಗಳಿರ್ಬೋದು ಅಥವಾ ರೈತರ ಭೂಮಿಗಳನ್ನ ಕಬಳಿಸುವಂತ ಕೆಲಸವನ್ನ ಮಾಡ್ತಿದ್ದ ಆರೋಪವನ್ನ ಈಗ ಸರ್ಕಾರ ಮೇಲೆ ಹೊತ್ಕೊಂಡಿದೆ. ಅದು ಮತ್ತಷ್ಟು ಸಾಬೀತಾಗುವಂತ ಅಥವಾ ಮತ್ತಷ್ಟು ದೃಢೀಕರಿಸುವಂತ ಒಂದು ಕೆಲಸನ ಪ್ರತಿದಿನ ನಡೀತಾ ಇದೆ. ಹೀಗಾಗಿ ಅದನ್ನ ಹೇಗೆ ತಪ್ಪಿಸ್ಬೇಕು, ಆದೇಶ ಕೊಟ್ಟರು ಸಹ ಮತ್ತಷ್ಟು ನೋಟಿಸ್ ಅನ್ನು ಹೇಗೆ ಜಾರಿ ಆಗ್ತಿದೆ ಅಂತ ಬಗ್ಗೆನೂ ಸಹ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ಚರ್ಚಿಸಲಾಗ್ತಾ ಇದೆ. ಇನ್ನು ಮೂರನೇದು BPL ಕಾರ್ಡ್ ಅನ್ನ ಸುಮಾರು 23 ಲಕ್ಷ BPL ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇರೋದ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ಸಚಿವರು ಸಮರ್ಥನೆ ಕೊಡ್ತಾ ಇದ್ರು ಸಹ ಅದು ಈಗೇನು ಸರ್ಕಾರ ಗ್ಯಾರಂಟಿ ಕೊಡ್ತಾ ಇದೆ, ಗ್ಯಾರಂಟಿಯನ್ನ ಕಟ್ ಆಫ್ ಮಾಡ್ಲಿಕ್ಕೆ ಅಥವಾ ಗ್ಯಾರಂಟಿಗೆ ಹಣವನ್ನ ಹೊಂದಿಸ್ಲಿಕ್ಕೆ ಸಾಧ್ಯವಾಗದೆ ಸರ್ಕಾರ ಇನ್ಕಮ್ ಸ್ಲಾಬ್ಗಳನ್ನ ಅಥವಾ ಇನ್ಕಮ್ ಟ್ಯಾಕ್ಸ್ ಕಟ್ತಿರುವಂತವ್ರನ್ನ ಅಥವಾ ಸಣ್ಣ ಪುಟ್ಟ ಆದಾಯ ಹೊಂದಿರುವಂತವ್ರು, ಬೈಕ್ ಹೊಂದಿದ್ದೀರಿ, ನಿಮ್ಮಲ್ಲಿ ಕಾರ್ ಇದೆ, ನಿಮ್ಮಲ್ಲಿ ಟಿವಿ ಇದೆ, ಫ್ರಿಡ್ಜ್ ಇದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ಕಾರ್ಡ್ಗಳನ್ನ BPL ಕಾರ್ಡ್ಗಳನ್ನ ರದ್ದು ಮಾಡುವಂತ ಪ್ರವೃತ್ತಿಯನ್ನು ಮಾಡ್ತಾರೆ. ಸುಮಾರು 23 ಲಕ್ಷ ಕಾರ್ಡ್ಗಳನ್ನ
ರದ್ದು ಮಾಡುವಂತ ಪ್ರಕ್ರಿಯೆ ಆರಂಭವಾಗಿದೆ. ಅದು ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದಾಗಿದೆ. ಅದನ್ನ ಬಿಜೆಪಿಯವರು ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ ಮತ್ತು ಕಾಂಗ್ರೆಸ್ ಸರ್ಕಾರನೂ ಸಹ ಸಮರ್ಪಕವಾಗಿ ಅದನ್ನ ಜಾರಿ ಮಾಡಲ್ಲ ಮತ್ತು ಅದನ್ನ ಸಮರ್ಥನೆ ಮಾಡ್ಕೊಳ್ಳೋ ಕೆಲಸವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಸರ್ಕಾರ ಒಂದ್ ಕಡೆ ನಾವು ಕಾರ್ಡ್ಗಳನ್ನ ರದ್ದು ಮಾಡಲ್ಲ ಅಂತ ಮುಖ್ಯಮಂತ್ರಿಗಳು ಅರ್ಹರು ಅನರ್ಹರು ಅಂತ ಹೆಸರನ್ನ ಅವರು ಹೇಳ್ತಾ ಇದ್ರು ಸಹ ಹಿಂದೆ ಅವ್ರಿಗೆಲ್ಲರಿಗೂ ಸೌಲಭ್ಯ ಸಿಕ್ಕಿತ್ತು. ಈಗ ಏಕಾಏಕಿ ಕಾರ್ಡ್ ರದ್ದು ಮಾಡೋ ಮೂಲಕ ರಾಜ್ಯ ಸರ್ಕಾರ ನಮಗೆ ದ್ರೋಹ ಮಾಡ್ತಿದೆ ಅಂತ ಸಂದೇಶ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯನ್ನು ಉಂಟು ಮಾಡುವಂತ ಒಂದು ಸಾಧ್ಯತೆ ಇದೆ. ಹೀಗಾಗಿ ಒಂದು ವೇಳೆ ಈ ಒಂದು ಪರಿಣಾಮ ಈ ಒಂದು BPL ಕಾರ್ಡ್ ರದ್ದು ಮಾಡಿದ್ದೆ ಆದಲ್ಲಿ ಸರ್ಕಾರಕ್ಕೆ ಏನು ನಷ್ಟ ಹೆಚ್ಚಾಗುತ್ತೆ ಮತ್ತು ಸರ್ಕಾರ ಈಗಾಗಲೇ ಸುಮಾರು 4-5 ಸಾವಿರ ಕೋಟಿ ರೂಪಾಯಿ ಆದಾಯವನ್ನ ಉಳಿತಾಯ ಮಾಡುವಂತ ಚಿಂತನೆಯಲ್ಲಿದೆ. 23 ಲಕ್ಷ ಏನು ರದ್ದು ಮಾಡಿದ್ದೆ ಆದಲ್ಲಿ ಸರ್ಕಾರಕ್ಕೆ ಸುಮಾರು 216 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಉಳಿತಾಯ ಆಗುತ್ತೆ. 18 ಕೋಟಿ ರೂಪಾಯಿ 18 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಉಳಿತಾಯ ಆಗುತ್ತೆ. 18 ಕೋಟಿ ರೂಪಾಯಿ ಉಳಿತಾಯ ಆದ್ರೆ ಇಂಟು 3 ಅಥವಾ ಒಂದು ಕುಟುಂಬದಲ್ಲಿ ಎಷ್ಟೋ ಸದಸ್ಯರನ್ನ ಕೌಂಟ್ ಮಾಡಕ್ಕಾದ್ರೆ ಸುಮಾರು 500-600 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಉಳಿತಾಯ ಆಗ್ಬೋದು. ಯಾವ್ದ್ರಿಂದ ಈ ಒಂದು ಅನ್ನಭಾಗ್ಯ ಸ್ಕೀಮ್ ಇಂದ ಅದೇ ರೀತಿ ನೀವು ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲಿ ಸುಮಾರು 2-3 ಸಾವಿರ ಕೋಟಿ ರೂಪಾಯಿ ಸರ್ಕಾರಕ್ಕೆ ಉಳಿತಾಯ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಒಂದು ತಿಂಗಳಿಗೆ ಸುಮಾರು 3-5 ಸಾವಿರ ಕೋಟಿ ರೂಪಾಯಿನ ಉಳಿಸ್ಬೇಕು ಅಂತ ಒಂದು ತಂತ್ರವನ್ನ ಸರ್ಕಾರ ಹೂಡಿದೆ. ಹಾಗಾಗಿ ಈ ಒಂದು ಸ್ಕೀಮ್ ಅನ್ನ ಈ ಒಂದು ಫಿಲ್ಟರ್ ಮಾಡುವಂತ ಒಂದು ಕೆಲಸವನ್ನು ಮಾಡ್ತೀನಿ ಅಂತ ಅನ್ನೋದು ವಿಪಕ್ಷಗಳ ಆರೋಪ ಮತ್ತು ಅದಕ್ಕೆ ಸರ್ಕಾರನೂ ಅದೇ ರೀತಿ ನಡ್ಕೊಳ್ತಾ ಇದೆ. ಹೀಗಾಗಿ ಈ ಸಭೆಯಲ್ಲಿ ಇವೆಲ್ಲ ವಿಷಯಗಳು ಪ್ರಮುಖವಾಗಿ ಚರ್ಚೆ ನಡೆಸುವ ಮೂಲಕ ಸರ್ಕಾರಕ್ಕೆ ಆಗುವಂತ ಡ್ಯಾಮೇಜ್ ಅನ್ನು ತಪ್ಪಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ಇದರ ಪರಿಣಾಮವನ್ನ ರಿಪರ್ಕೇಶನ್ ಆಗುವಂತದ್ದು ವಕ್ಫ್ ಪ್ರಾಪರ್ಟಿ ಮೇಲೆ ವಿಚಾರದ ಬಗ್ಗೆ ಹೋರಾಟ ಮಾಡಿದ್ದಲ್ಲಿ ಸರ್ಕಾರಕ್ಕೆ ಆಗುವ ಹಾನಿಯನ್ನ ಅಥವಾ ಇಮೇಜ್ ಡ್ಯಾಮೇಜ್ ಅನ್ನ ತಪ್ಪಿಸುವಂತ ಪ್ರಯತ್ನದ ಬಗ್ಗೆ ಈ ಸಭೆಯನ್ನು ಸೇರಲಾಗಿದೆ. ಈ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ನಂತರ ಇದಾದ ನಂತರ ಮಾಧ್ಯಮಗಳಿಗೆ ಸಚಿವರಿರ್ಬೋದು ಅಥವಾ ಮುಖ್ಯಮಂತ್ರಿಗಳ ಯಾರಾದ್ರೂ ಕಚೇರಿಯಿಂದ ಅಧಿಕೃತವಾಗಿ ಮಾಹಿತಿಯನ್ನ ರವಾನೆ ಮಾಡುವಂತ ಸಾಧ್ಯತೆ ಇದೆ. ಎಂ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕನ್ನಡಿಗರು ಮಾತ್ರ ಇಲ್ಲಿ ಕರ್ನಾಟಕದಲ್ಲಿ ಅಂದ್ರೆ ಬೇರೆ ಭಾಷೆಯಲ್ಲಿ ಯಾರು ಯಾಕೆ ಇದ್ದಾರೆ? ಇಂಡಿಯನ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.